ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಒಂದು ಬ್ಲಾಗಿಗೆ ಗೂಗಲ್ ಡಿಸ್ಕವರ್ ನ ಯಾವ ತರ ಆನ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅಂತಂದ್ರೆ ನಮ್ಗೆ ನಮ್ಮ ಒಂದು ಬ್ಲಾಗಿಗೆ ಟ್ರಾಫಿಕ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಫಸ್ಟ್ ಒಂದು ಸರ್ಚ್ ಇಂದ ಬರುತ್ತೆ, ಅದೇ ರೀತಿ ಸೋಷಿಯಲ್ ಮೀಡಿಯಾದಿಂದ ಬರುತ್ತೆ, ನೆಕ್ಸ್ಟ್ ಡಿಸ್ಕವರ್. ಸೊ ಸರ್ಚ್ ಇಲ್ಲಿ ಅದೇ ರೀತಿ ಸರ್ಚ್ ಅಲ್ಲಿ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಬರ್ಬೇಕಂದ್ರೆ ನಾವು ಏನಂತಂದ್ರೆ ಫ್ಲೋ ಲೆವೆಲ್ SEO ಮಾಡಬೇಕಾಗುತ್ತೆ. ಸೊ ಆ ಫ್ಲೋ ಲೆವೆಲ್ SEO ಮಾಡಿದಾಗ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಏನಪ್ಪಾ ಅಂತಂದ್ರೆ ಸರ್ಚ್ ಇಂದ ಟ್ರಾಫಿಕ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅದೇ ರೀತಿ ಸೋಷಿಯಲ್ ಇಂದ ಮಾಡ್ಬೇಕಪ್ಪ ಅಂತಂದ್ರೆ ಸೋಷಿಯಲ್ ಅಲ್ಲಿ ತುಂಬಾನೇ ಒಂದು ಬ್ಲಾಗ್ ಪೋಸ್ಟ್ ಗಳು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ದಿನ 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 ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಆಡ್ಸ್ ಅನ್ನ ರನ್ ಮಾಡ್ಬೇಕಾಗತ್ತೆ. ಮತ್ತೆ ತಿರ್ಗಾ ಸೊ ಆಡ್ಸ್ ರನ್ ಮಾಡ್ಬಿಟ್ಟು ಟ್ರಾಫಿಕ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಸೊ ಇದೆರಡು ಬಿಟ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಡಿಸ್ಕವರ್. ಸೊ ಗೂಗಲ್ ಡಿಸ್ಕವರ್ ಇಂದ ಕೂಡ ನಾವು ಈ ಸರ್ಚ್ ಮತ್ತೆ ಸೋಷಿಯಲ್ ಇಂದ ಏನ್ ಬರುತ್ತಲ್ಲ ಅದ್ರ ಡಬಲ್ ಟ್ರಾಫಿಕ್ ಅನ್ನ ನಾವು ನೋಡ್ಬೋದು ಇದ್ರಲ್ಲಿ. ಸೊ ನಿಮ್ಮ ಒಂದು ಬ್ಲಾಗ್ಗೆ ಡಿಸ್ಕವರ್ ಅನ್ನೋದು ಆನ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಟ್ರಾಫಿಕ್ ಗಳ ಸಿಕ್ಕಾಪಟ್ಟೆ ಟ್ರಾಫಿಕ್ ಅನ್ನ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಲಕ್ಷದಲ್ಲಿ ನಿಮ್ಗೆ ಟ್ರಾಫಿಕ್ ಹೋಗುತ್ತೆ. ಅದಕ್ಕೋಸ್ಕರ ಆ ಗೂಗಲ್ ಡಿಸ್ಕವರ್ ಅಲ್ಲಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಬರ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪಾಯಿಂಟ್ಸ್ ಅನ್ನ ನಾನೇನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವೇನಾದ್ರೂ ಫಾಲೋ ಮಾಡ್ಬಿಟ್ಟು ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅನ್ನ ರೈಟ್ ಮಾಡಿದ್ರಪ್ಪ, ಸೊ ಬ್ಲಾಗ್ ಪೋಸ್ಟ್ ಅಷ್ಟೇ ಅಲ್ಲ ಪೇಜಸ್ ಗಳನ್ನು ಕೂಡ ನೀವು ರೈಟ್ ಮಾಡಬಹುದು. ಸೊ ನಾವು ಬ್ಲಾಗ್ ಪೋಸ್ಟ್ ಗಳ ಬಗ್ಗೆ ಮಾತಾಡೋಣ, ಯಾಕಂದ್ರೆ ತುಂಬಾ ಜನ ಬ್ಲಾಗಿಂಗ್ ಮಾಡ್ತಿದ್ದಾರೆ. ಸೊ ಬ್ಲಾಗರ್ ಅಲ್ಲಿ ಬ್ಲಾಗಿಂಗ್ ಮಾಡ್ತಿದ್ದಾರೆ. ಸೊ ಬ್ಲಾಗರ್ ಕೂಡ ನಾವು ಡಿಸ್ಕವರ್ ಅಲ್ಲಿ ತಗೊಂಡು ಹೋಗ್ಬೋದು ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲದೆ. ಸೊ ಈ ಪಾಯಿಂಟ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀವು ಈಸಿಯಾಗಿ ನಿಮ್ಮ ಒಂದು ಬ್ಲಾಗ್ ಅನ್ನ ಡಿಸ್ಕವರ್ ಅಲ್ಲಿ ತಗೊಂಡು ಹೋಗ್ಬೋದು. ಸೊ ಹೆಂಗೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆದ್ಮೇಲೆ ಏನು ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ನೋಡ್ದೇನೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋಡ್ಬಿಟ್ಟು ಅದು ಇದು ಅಂತ ಕಮೆಂಟ್ ಮಾಡಿದ್ರೆ ದಯವಿಟ್ಟು ನಾನು ರಿಪ್ಲೈ ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರ ಮೊದಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ಇಲ್ಲ ನನಗೆ DM ಕೂಡ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನಾನು ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗೂಗಲ್ ಡಿಸ್ಕವರ್ ಅಲ್ಲಿ ಹೋಗೋದಕ್ಕೆ ಏನಪ್ಪಾ ಅಂತಂದ್ರೆ ಮೊದಲನೇ ಪಾಯಿಂಟ್ ಏನಂತಂದ್ರೆ ನೀವು ಹಾಕ್ತುವಂತ ಇಮೇಜಸ್. ಸೊ ನೀವೇನಪ್ಪಾ ಅಂದ್ರೆ ಫ್ಯೂಚರ್ ಇಮೇಜ್ ಹಾಕ್ತೀರಾ, ಬ್ಲಾಗ್ ಪೋಸ್ಟ್ ಗಳಲ್ಲಿ ಇಮೇಜಸ್ ಗಳನ್ನ ಏನ್ ಹಾಕ್ತಿರಲ್ಲ, ಸೊ ಅದೇನಿರ್ಬೇಕಪ್ಪ ಅಂತಂದ್ರೆ ಒರಿಜಿನಲ್ ಇಮೇಜ್ ಇರಬೇಕು. ಅದೇ ರೀತಿ ಅದರ ಒಂದು ವಿಡ್ತ್ ಏನಿರುತ್ತಲ್ಲ, ಸೊ ಆ ವಿಡ್ತ್ 1200 ಪಿಕ್ಸೆಲ್ ಅಲ್ಲಿ ಇರಬೇಕು. ಸೊ ಮಿನಿಮಮ್ 1200 ಪಿಕ್ಸೆಲ್ ಅಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ಓಕೆ, ಬಟ್ ಏನಪ್ಪಾ ಅಂತಂದ್ರೆ 1200 ಗಿಂತ ಕಡಿಮೆ ಇರಬಾರ್ದು. ಹಾಗಂತಂದ್ರೆ ಆ ಒಂದು ಇಮೇಜಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಸೊ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ಯಾವ ತರ ಅಂತ ತೋರಿಸ್ತೀನಿ ನೋಡಿ. ಡೈರೆಕ್ಟ್ ಆಗಿ ಕನ್ವಾ ಓಪನ್ ಮಾಡ್ಕೊಳ್ಳಿ. ಸೊ ಕನ್ವಾ ಓಪನ್ ಮಾಡ್ಕೊಂಡು ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಕಸ್ಟಮ್ ಸೈಜ್ ಅಂತ ಆಪ್ಷನ್ ಸಿಗುತ್ತೆ ನಿಮ್ಗೆ. ಸೊ ಇಲ್ಲಿ ಬಂದ್ಬಿಟ್ಟು 1200 ಹೈಟ್ ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇರಲ್ಲ. ನೀವು ಬೇಕಂದ್ರೆ 600 ಇಟ್ಕೊಳ್ಳಿ, ಇಲ್ಲ 200 ಇಟ್ಕೊಳ್ಳಿ, ಬಟ್ ಆ ಒಂದು ರೇಷಿಯೋಗೆ ಮ್ಯಾಚ್ ಆಗೋ ತರ ಇರಬೇಕು. ಸೊ ನಾನೇನಪ್ಪಾ ಅಂತ 1200ಗೆ 600 ಇಟ್ಕೋತೀನಿ. ಸೊ 1200ಗೆ 600 ಇಟ್ಕೊಂಡ್ರಪ್ಪ ಅಂತಂದ್ರೆ ಅದು ಯಾವ ತರ ಕಾಣಿಸುತ್ತೆ ಅಂತ ನಿಮ್ಗೆ ನಾನು ಇಲ್ಲಿ ತೋರಿಸ್ತೀನಿ. ಸೊ ಅವ್ರು ಕೇಳಿರೋದು ಏನಪ್ಪಾ ಅಂತಂದ್ರೆ ವಿಡ್ತ್ ಮಾತ್ರ 1200ಗಿಂತ ಜಾಸ್ತಿ ಇರಬೇಕು, ಬಟ್ ಹೈಟ್ ಅವ್ರು ಯಾವುದೇ ತರದ ಗೂಗಲ್ಗೆ ಏನಪ್ಪಾ ಅಂತಂದ್ರೆ ಹೇಳಿಲ್ಲ ಇಷ್ಟೇ ಇರಬೇಕು ಅಂತ. ಬಟ್ ಅದಕ್ಕೋಸ್ಕರ ನಾನು ಏನಪ್ಪಾ ಅಂತಂದ್ರೆ 1200ಗೆ 600 ಇಟ್ಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಡಿಸೈನ್ ಮಾಡ್ಕೊಂಡು ಏನ್ ಮಾಡ್ಬೋದು, ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದು ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ಸೊ ನಮ್ಮ ಒಂದು ಬ್ಲಾಗ್ ಲೋಗೋನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಲ್ಲೆಲ್ಲಿ ಮಾತ್ರ ಯೂಸ್ ಮಾಡ್ಬೇಕು, ಜಾಸ್ತಿಯಾಗಿ ಯೂಸ್ ಮಾಡೋ ತರ ಅವಶ್ಯಕತೆ ಇರಲ್ಲ. ಸೊ ಅದನ್ನ ನಾವು ಏನಪ್ಪಾ ಅಂತಂದ್ರೆ ಇಮೇಜಸ್ ತರ ಯೂಸ್ ಮಾಡಬಾರ್ದು. ಸೊ ನಾವು ಒಂದು ಬ್ಲಾಗ್ ಪೋಸ್ಟ್ ಬರೀತಾ ಇದೀವಪ್ಪ ಅಂತಂದ್ರೆ ಅಲ್ಲಿ ಮಲ್ಟಿಪಲ್ ನಮ್ಮ ಒಂದು ಲೋಗೋನ ನಾವು ಯೂಸ್ ಮಾಡಬಾರ್ದು. ಸೊ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ಲಾಗರ್ ಅಲ್ಲಿ ಹೆಡರ್ ಅಲ್ಲಿ ಒಂದು ಐಕಾನ್ ಇರುತ್ತೆ, ಫುಟರ್ ಅಲ್ಲಿ ಒಂದು ಐಕಾನ್ ಇರುತ್ತೆ, ಸೈಡ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿರ್ತಾರೆ ಐಕಾನ್ ಗಳನ್ನ, ಅಂದ್ರೆ ನಮ್ಮ ಒಂದು ಲೋಗೋಗಳನ್ನ. ಸೊ ಆ ತರ ಯಾವುದೇ ಕಾರಣಕ್ಕೂ ಹಾಕೋದಿಕ್ಕೆ ಹೋಗ್ಬೇಡಿ. ಎಲ್ಲಿ ಬೇಕಲ್ಲ ಅಲ್ಲಿ ಮಾತ್ರ ಲೋಗೋನ ಹಾಕಿ. ಸೊ ನಿಮ್ಮ ಒಂದು ಬ್ಲಾಗರ್ ಅನ್ನ ನೀವು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಹೆಡರ್ ಅಲ್ಲಿ ಲೋಗೋ ಇದ್ರೆ ಸಾಕು. ಹೆಡರ್ ಮತ್ತೆ ಫುಟರ್ ಬೇಕಂತಂದ್ರೆ ಹಾಕೋದು, ಇಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಮೇನ್ ಹೆಡರ್ ಅಲ್ಲಿ ಒಂದಿದ್ರೆ ಸಾಕು, ಬೇರೆ ಕಡೆ ಎಲ್ಲೂ ಲೋಗೋನ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಮಲ್ಟಿಪಲ್ ಲೋಗೋನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಆವಾಗ ಏನಪ್ಪಾ ಅಂತಂದ್ರೆ ಗೂಗಲ್ಗೆ ಗೊತ್ತಾಗುತ್ತೆ ಇದೊಂದು ಡಿಸ್ಕವರ್ ಅಲ್ಲಿ ನಾವು ಇದನ್ನ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ, ಅವಾಗ ಅದಕ್ಕೆ ಗೂಗಲ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಲ್ಟಿಪಲ್ ಲೋಗೋ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ.
ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೆಟಾ ಟೈಟಲ್. ಸೊ ಇಮೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ, ಟೈಟಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹಾಕುವಂತ ಟೈಟಲ್ ಏನಿದೆಯಲ್ಲ, ಕ್ಯಾಚಿ ಟೈಟಲ್ ಆಗಿದ್ರೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ಗೆ ಡಿಸ್ಕವರ್ ಚಾನ್ಸಸ್ ಇರುತ್ತೆ. ಸೊ ಟೈಟಲ್ನ ಅದಕ್ಕೋಸ್ಕರ ತುಂಬಾನೇ ಯೋಚನೆ ಮಾಡಿ ಟೈಟಲ್ಗಳನ್ನ ಹಾಕಿ. ಅದೇ ರೀತಿ ಟೈಟಲ್ ಅಷ್ಟೇ ಅಲ್ಲದೆ ನೀವು ಏನ್ ಟೈಟಲ್ ಹಾಕಿರ್ತೀರಲ್ಲ, ಅದೇ ಕಂಟೆಂಟ್ ಏನಿರುತ್ತಲ್ಲ ಕೆಳಗಡೆ ಅದೇ ಕಂಟೆಂಟ್ ಇರಬೇಕು. ಸೊ ಕಂಟೆಂಟ್ ಒಂದು, ಟೈಟಲ್ ಒಂದು ಬೇರೆ ಇತ್ತಪ್ಪ ಅಂತಂದ್ರೆ ಇದು ಏನಪ್ಪಾ ಅಂತಂದ್ರೆ ಗೂಗಲ್ ಒಪ್ಪಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಕಂಟೆಂಟ್ ಏನಿರುತ್ತಲ್ಲ ಅದೇ ಕಂಟೆಂಟ್ ಮೇಲೆನೆ ಒಂದು ಕ್ಯಾಚಿ ಟೈಟಲ್ ಅನ್ನ ನೀವೇನ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಹಾಕ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಂಟೆಂಟ್. ಸೊ ಟೈಟಲ್ ಆಯ್ತು, ಕಂಟೆಂಟ್. ಸೊ ಕಂಟೆಂಟ್ ಏನಿರ್ಬೇಕಂತಂದ್ರೆ ರೀಸೆಂಟ್ ಟ್ರೆಂಡಿಂಗ್ ಅಲ್ಲಿರುವಂತ ಕಂಟೆಂಟ್ ಆಗಿರ್ಬೇಕು. ಅದೇ ರೀತಿ ಗೂಗಲ್ ಪಾಲಿಸೀಸ್ ಏನೇನಿದೆ ಅಲ್ಲ, ಪಾಲಿಸೀಸ್ ಪ್ರಕಾರ ಕಂಟೆಂಟ್ ನಿಮ್ದು ಇರಬೇಕು. ಮತ್ತೇನಪ್ಪಾ ಅಂತಂದ್ರೆ ಯಾವುದೇ ತರಹದ ಕಾಪಿ ಪೇಸ್ಟ್ ಆಗಿರ್ಬಾರ್ದು. ಅದೇ ಗೂಗಲ್ ಪಾಲಿಸೀಸ್ ಹೇಳಿದಲ್ಲ, ಸೊ ಅದರಲ್ಲೇ ಇದೆಲ್ಲ ಬರುತ್ತೆ. ಕಾಪಿ ಪೇಸ್ಟ್ ಆಗಿರ್ಬಾರ್ದು, ಕಾಪಿ ರೈಟ್ ಇಶ್ಯೂಸ್ ಆಗಿರ್ಬಾರ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವೇ ನಿಮ್ಮ ಒಂದು ಇದರಿಂದನೇ ನೀವು ಟೈಪ್ ಮಾಡಿರ್ಬೇಕು. ಅದೇ ರೀತಿ ಯಾವುದೇ AI ಜನರೇಟ್ ಕಂಟೆಂಟ್ ಆಗಿರ್ಬೋದು. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಕಂಟೆಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಇರೋದೇ ಕಂಟೆಂಟ್. ಅದಕ್ಕೋಸ್ಕರ ಕಂಟೆಂಟ್ ಅನ್ನ ನೀವೇ ಖುದ್ದಾಗಿ ರೈಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಹಾಕುವಂತ ಕಂಟೆಂಟ್ಗೆ, ಸೊ ಆ ಕಂಟೆಂಟ್ ಅನ್ನ ಯಾರು ಹಾಕ್ತಿದ್ದಾರೆ ಅನ್ನೋ ಒಂದು ಆಥರ್ ಅನ್ನು ಏನಪ್ಪಾ ಅಂತಂದ್ರೆ ಕೆಳಗಡೆ ಬರಿಬೇಕಾಗತ್ತೆ. ಸೊ ಕೆಲವೊಂದು ನ್ಯೂಸ್ ವೆಬ್ಸೈಟ್ ಗಳನ್ನ ನೀವು ನೋಡಿರ್ತೀರಾ, ಕಂಟೆಂಟ್ ಕಂಪ್ಲೀಟ್ ಅಂದ್ರೆ ಆ ಪೋಸ್ಟ್, ಬ್ಲಾಗ್ ಪೋಸ್ಟ್ ಏನ್ ಬರ್ದಿರ್ತಾರಲ್ಲ, ಬ್ಲಾಗ್ ಪೋಸ್ಟ್ ಕಂಪ್ಲೀಟ್ ಎಂಡ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಆಥರ್ ಹಾಕಿರ್ತಾರೆ. ಅವರ ಫೋಟೋ ಇರುತ್ತೆ, ಅದೇ ರೀತಿ ಅವರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಇರುತ್ತೆ. ಅದೇ ರೀತಿ ಅವರ ಒಂದು ಸೋಷಿಯಲ್ ಮೀಡಿಯಾ ಐಕಾನ್ಸ್ ಗಳನ್ನು ಕೂಡ ಅವರು ಹಾಕೋಬಹುದು. ಸೊ ಆ ತರ ಒಂದು ಕಂಟೆಂಟ್ ಆಥರ್ ಏನ್ ಇರ್ತಾರಲ್ಲ, ಯಾರು ಇರ್ತಾರಲ್ಲ, ಅವರ ಡೀಟೇಲ್ಸ್ ಅನ್ನ ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೊಡೋದ್ರಿಂದನೂ ಕೂಡ ನಾವು ಗೂಗಲ್ ಡಿಸ್ಕವರ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಇಷ್ಟು ಸ್ನೇಹಿತರೆ, ಇಷ್ಟು ಒಂದು ಪಾಯಿಂಟ್ಸ್ ಗಳನ್ನ ನೀವೇನಾದ್ರೂ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೂಗಲ್ ಡಿಸ್ಕವರ್ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ಕೆಲಸ ಮಾಡಿ, ಇಮೇಜ್ ಸ್ವಲ್ಪ ಜಾಸ್ತಿ ಅಂದ್ರೆ 1200ಗಿಂತ ಜಾಸ್ತಿ ಇರೋದನ್ನೇ ಯೂಸ್ ಮಾಡಿ. ಸೊ ಆವಾಗ ನಿಮ್ಗೆ ಈಸಿಯಾಗಿ ಗೂಗಲ್ ಟ್ರೆಂಡ್ಸ್ಗೆ ಅಂದ್ರೆ ಗೂಗಲ್ ಡಿಸ್ಕವರ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.